ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನಮರಡಿ ಅವರಿಂದ ಭಾಷಣ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಕೇಂದ್ರ ಸರ್ಕಾರವು ರೈತರ ಬೆಳೆಗಳಿಗೆ ವಿಮಾ ರಕ್ಷಣೆ ಒದಗಿಸುವ ಉದ್ದೇಶದಿಂದ 2016ರಲ್ಲಿ ಜಾರಿಗೊಳಿಸಿತು. ನೈಸರ್ಗಿಕ ವಿಕೋಪದಿಂದ ರೈತರಿಗೆ ಬೆಳೆ ಕೈಕೊಟ್ಟಾಗ ಪರಿಹಾರಧನ ನೀಡುವುದೇ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತವು ಕೃಷಿ ಪ್ರಧಾನ ದೇಶ. ಇಲ್ಲಿನ ಕೃಷಿ ಕ್ಷೇತ್ರವು ಬಹುತೇಕ ಪ್ರಕೃತಿಯನ್ನು ಅವಲಂಬಿಸಿದೆ. ಸಕಾಲಕ್ಕೆ ಮಳೆ ಬಂದರೆ ರೈತರು ಬಂಪರ್ ಬೆಳೆ ಬೆಳೆಯಬಹುದು. ಮಳೆ ಬಾರದಿದ್ದರೆ ಇಲ್ಲವೇ ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳು, ಹವಾಮಾನ ವೈಪರೀತ್ಯದಿಂದಾಗಿ ಅತಿವೃಷ್ಟಿ, ಕೀಟಬಾಧೆ ಮತ್ತು ರೋಗಗಳಿಂದಾಗಿ ಬೆಳೆ ಹಾನಿಯಾಗುವುದು ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರಿಗೆ ಆರ್ಥಿಕ ಬೆಂಬಲವನ್ನು ನೀಡಲು ಸರ್ಕಾರವು ವಿಮಾ ಪರಿಹಾರವನ್ನು ಒದಗಿಸುವ ಉದ್ದೇಶದಿಂದ ದೇಶದಲ್ಲಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮೂಲಕ ಜಾರಿಗೆ ಬಂದಿರುವ ಈ ಯೋಜನೆಯು ರೈತರಿಗೆ ಸಮಗ್ರ ಹಣಕಾಸು ರಕ್ಷಣೆ ಒದಗಿಸುವ ಗುರಿ ಹೊಂದಿದೆ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳು ಈ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡಿವೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳು ಏನು ಎಂದರೆ, ರೈತರ ಬೆಳೆ ನಷ್ಟವನ್ನು ಕಡಿಮೆ ಮಾಡಿ ಅವರಿಗೆ ಕ್ರಾಪ್ ಇನ್ಶೂರೆನ್ಸ್ ಮೂಲಕ ಆರ್ಥಿಕ ನೆರವು ಕಲ್ಪಿಸುವುದು ಹಾಗೂ ಕೃಷಿಯನ್ನು ಹೆಚ್ಚು ಸುರಕ್ಷಿತವಾಗಿ ಮತ್ತು ಸ್ಥಿರವಾಗಿಸುವುದಾಗಿದೆ. ಅದು ಹೇಗೆ ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ಯೋಜನೆಯು ಕೃಷಿ ವಲಯದಲ್ಲಿ ಸುಸ್ಥಿರ ಉತ್ಪಾದನೆಯನ್ನು ಬೆಂಬಲಿಸುವ ಧ್ಯೇಯವನ್ನು ಹೊಂದಿದೆ. ರೈತರು ಸ್ಥಿರವಾದ ಆದಾಯವನ್ನು ಹೊಂದಿರುವಾಗ ಅವರು ಉತ್ತಮ ಕೃಷಿ ಪದ್ಧತಿಗಳಲ್ಲಿ ಹೂಡಿಕೆ ಮಾಡಬಹುದು. ಹೀಗೆ ಹಲವಾರು ಪ್ರಯೋಜನಗಳನ್ನು ಅವರು ಪಡೆಯಬಹುದು. ರೈತರು ಕೃಷಿಯನ್ನು ನಿರಂತರವಾಗಿ ಮುಂದುವರಿಸಲು ಉತ್ತೇಜನ ನೀಡುವುದು, ಕೃಷಿ ಸಾಲ ಪಡೆದ ರೈತರ ಹಿತವನ್ನು ಕಾಪಾಡುವುದು, ಬರ ಮತ್ತು ಪ್ರವಾಹ, ಚಂಡಮಾರುತ, ಬೆಂಕಿ ಅವಘಡ, ಕೀಟಬಾಧೆ, ಸ್ಥಳೀಯ ವಿಪತ್ತುಗಳಾದ ಆಲಿಕಲ್ಲು ಮಳೆ, ಕಾಡು ಪ್ರಾಣಿಗಳಿಂದ ಹಾನಿ, ಭೂಕುಸಿತ ಇಂಥ ಮೊದಲಾದ ಪ್ರಕೃತಿ ವಿಕೋಪಗಳಿಂದಾಗುವ ಬೆಳೆ ನಷ್ಟದ ಹಾನಿಯನ್ನು ಭರಿಸುವುದು ಈ ಫಸಲ್ ಬಿಮಾ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇನ್ನು ಯಾರೆಲ್ಲ ವಿಮೆ ಮಾಡಿಸಬೇಕು ಹಾಗೂ ಮಾನದಂಡಗಳೇನು ಎಂಬುದನ್ನು ನೋಡೋಣ. ಈ ಯೋಜನೆಯ ವ್ಯಾಪ್ತಿಗೆ ಬರುವ ನಿರ್ದಿಷ್ಟ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಎಲ್ಲಾ ರೈತರು ಎಂದರೆ ಭೂಮಾಲೀಕ ರೈತರು, ಪಾಲುದಾರ ರೈತರು ಮತ್ತು ಗೇಣಿ ರೈತರು ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಹಾನಿಗೆ ವೈಯಕ್ತಿಕ ಜಮೀನಿನ ಆಧಾರದ ಮೇಲೆ ಪರಿಹಾರವನ್ನು ನೀಡಲಾಗುತ್ತದೆ. ಮೊದಲು ರೈತರು ಸರ್ಕಾರ ನಿಗದಿಪಡಿಸುವ ಅಂತಿಮ ದಿನದೊಳಗೆ ನೋಂದಣಿ ಮಾಡಿಸಬೇಕು. ಸಾಮಾನ್ಯವಾಗಿ ಮುಂಗಾರು ಅಂದರೆ ಖರೀಫ್ ಬೆಳೆಗಳಿಗೆ ಜೂನ್ ಜುಲೈ ತಿಂಗಳಲ್ಲಿ ಬೆಳೆ ವಿಮೆ ಮಾಡಿಸಲು ಅರ್ಜಿ ಸಲ್ಲಿಸಬಹುದು. ಹಿಂಗಾರು ರಬ್ಬಿ ಬೆಳೆಗಳಿಗೆ ಅಕ್ಟೋಬರ್ ಡಿಸೆಂಬರ್ ತಿಂಗಳಲ್ಲಿ ನೋಂದಣಿ ಮಾಡಿಸಬೇಕಾಗುವುದು. ಈ ಕುರಿತು ನಿಖರವಾಗಿ ರೈತರು ತಮ್ಮ ತಮ್ಮ ಜಿಲ್ಲೆಯ ಕೃಷಿ ಇಲಾಖೆ, ಬ್ಯಾಂಕ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪ್ರಕಟಿಸಿರುವ ದಿನಾಂಕವನ್ನು ಪರಿಶೀಲಿಸಿ ನೋಂದಣಿ ಮಾಡಿಸಬೇಕು. ಒಟ್ಟಾರೆ ಪ್ರತಿ ಹಂಗಾಮಿಗೆ ಬಿತ್ತನೆಯ ವೇಳೆ ಬೆಳೆ ವಿಮೆ ಮಾಡಿಸಿದರೆ ಮಾತ್ರ ಪರಿಹಾರ ಪಡೆಯಲು ಸಾಧ್ಯವಾಗುವುದು. ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂದರೆ, ಅರ್ಹ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು, ಜಿಲ್ಲಾ ಅಥವಾ ತಾಲೂಕು ಕೃಷಿ ಇಲಾಖೆ, ಗ್ರಾಮ ಮಟ್ಟದ ಅಧಿಕಾರಿ ಅಥವಾ ಬೆಳೆ ವಿಮೆ ಮಾಡಿಸಿದ ಬ್ಯಾಂಕ್ ಶಾಖೆ, ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರ ಮತ್ತು ಸಂಬಂಧಿತ ವಿಮಾ ಕಂಪನಿಯ ಕಚೇರಿಯನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಹಾಗೂ ಬೆಳೆ ಹಾನಿಯ ದೂರು ಕೂಡ ಸಲ್ಲಿಸಬಹುದು. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವವರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ pmfby.gov.in ಗೆ ಭೇಟಿ ನೀಡಬಹುದು. ಇಲ್ಲವೇ ಸಂರಕ್ಷಣಾ ಪೋರ್ಟಲ್ ಮೂಲಕ ವಿಮೆಗೆ ನೋಂದಣಿ ಮಾಡಿಸಬಹುದು. ಈ ಪೋರ್ಟಲ್ ಮೂಲಕ ತಾವು ಪಾವತಿಸಬೇಕಾದ ಪ್ರೀಮಿಯಂ ಮೊತ್ತದ ವಿವರ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ಪರಿಶೀಲಿಸಬಹುದು. ಅಥವಾ ಕೃಷಿ ರಕ್ಷಕ ಸಹಾಯವಾಣಿ 14447 ಈ ಸಂಖ್ಯೆಗೆ ಕರೆ ಮಾಡಿ ಬೆಳೆ ಹಾನಿಯ ಮಾಹಿತಿ ಇಲ್ಲವೇ ದೂರು ಕೂಡ ನೀಡಬಹುದು. ಇನ್ನು ರೈತರು ವಿಮಾ ಕಂತು ಹಣ ಎಷ್ಟು ಸಲ್ಲಿಸಬೇಕಾಗುತ್ತದೆ ಎಂದರೆ, ಅದು ಬೆಳೆಗಳ ಆಧಾರದ ಮೇಲೆ ನಿಗದಿಯಾಗಿರುತ್ತದೆ. ಈ ನಿಗದಿತ ರೈತರ ಪಾಲಿನ ಪ್ರೀಮಿಯಂ ಹೊರತುಪಡಿಸಿ ಉಳಿದ ಪ್ರೀಮಿಯಂ ಮೊತ್ತವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಭರಿಸುತ್ತವೆ. ಮುಖ್ಯವಾಗಿ ಫಸಲ್ ಬಿಮಾ ಯೋಜನೆಯಡಿ ಎಲ್ಲಾ ಆಹಾರ ಧಾನ್ಯ, ಎಣ್ಣೆಕಾಳುಗಳು ಮತ್ತು ವಾರ್ಷಿಕ ವಾಣಿಜ್ಯ ತೋಟಗಾರಿಕೆ ಬೆಳೆಗಳಿಗೆ ಸಮಗ್ರ ವಿಮಾ ರಕ್ಷಣೆ ಸಿಗುತ್ತದೆ. ಇದಕ್ಕಾಗಿ ರೈತರು ಅತಿ ಕಡಿಮೆ ವಿಮಾ ಕಂತು ಪಾವತಿಸಬೇಕಾಗುವುದು. ಖರೀಫ್ ಬೆಳೆ ಎಂದರೆ ಮುಂಗಾರು ಬೆಳೆಗಳಾದ ಭತ್ತ, ಜೋಳ,
ರಾಗಿ, ತೊಗರಿ, ಮೆಕ್ಕೆಜೋಳ, ಶೇಂಗಾ, ಸೋಯಾಬೀನ್ಗೆ ವಿಮೆ ಕಂತು 2% ಇದ್ದರೆ, ರಬಿ ಎಂದರೆ ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ಅಗಸೆ, ಸಾಸಿವೆ, ಬಾರ್ಲಿ ಇವುಗಳಿಗೆ ಕೇವಲ 1.5% ಸಂದಾಯ ಮಾಡಬೇಕು ಮತ್ತು ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ 5% ವಿಮಾ ಮೊತ್ತವನ್ನು ರೈತರು ಪಾವತಿಸಬೇಕು. ಉದಾಹರಣೆ, ಖರೀಫ್ ಬೆಳೆಗೆ 50,000 ರೂಪಾಯಿ ವಿಮಾ ಮೊತ್ತ ನಿಗದಿಯಾಗಿದ್ದರೆ ರೈತರು 2% ಅಂದರೆ ₹1,000 ಮಾತ್ರ ವಿಮಾ ಕಂತು ಪಾವತಿಸಬೇಕು. ಹೀಗಾಗಿ ರೈತರಿಗೆ ಎಲ್ಲಾ ಬೆಳೆಗಳಿಗೆ ಕಡಿಮೆ ವೆಚ್ಚದಲ್ಲಿ ವಿಮಾ ಸೌಲಭ್ಯ ದೊರೆತು ಸಮಗ್ರ ರಕ್ಷಣೆ ಸಿಗುತ್ತದೆ. ಅಲ್ಲದೆ ಸಮಗ್ರ ನಷ್ಟ ಪರಿಹಾರ ಕೂಡ ಸಿಗುತ್ತದೆ. ಇದು ಬಿತ್ತನೆಯಿಂದ ಹಿಡಿದು ಕೊಯ್ಲಿನವರೆಗೆ ಹಂತಗಳಲ್ಲಿ ಹಾನಿಯಾದಾಗ ಅನ್ವಯಿಸುತ್ತದೆ. ಬರಗಾಲ, ಪ್ರವಾಹ, ಬಿತ್ತನೆಗೆ ಪ್ರಕೃತಿಯಿಂದ ಅಡ್ಡಿಯಾಗಿ ಬಿತ್ತನೆ ಮಾಡದಿದ್ದರೆ ಹಾಗೂ ಬಿತ್ತನೆ ನಂತರ ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿಯಿಂದ ಮೊಳಕೆಯಲ್ಲೇ ನಾಶವಾದರೂ ಕೂಡ ರೈತರಿಗೆ ಪರಿಹಾರ ಲಭಿಸುವುದು. ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದ ರೈತರು ವಿಮಾ ಮೊತ್ತದ 25% ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಕಟಾವಿನ ನಂತರ ಗದ್ದೆಯಲ್ಲಿ ಒಣಗಲು ಇಟ್ಟ ಬೆಳೆ ಬೆಂಕಿ, ಮಳೆ, ಬಿರುಗಾಳಿಯಿಂದ ಹಾನಿಯಾದರೆ ಹಾಗೂ ಸುಗ್ಗಿಯ ನಂತರದ ನಷ್ಟಕ್ಕೂ ಕೂಡ ಪರಿಹಾರ ಹಣ ಸಿಗುತ್ತದೆ. ಈ ಮೊದಲು ರೈತರು ಬ್ಯಾಂಕ್ ಅಥವಾ ಸಹಕಾರಿ ಸಂಸ್ಥೆಯಿಂದ ಬೆಳೆ ಸಾಲ ಪಡೆದಿದ್ದರೆ ಬೆಳೆ ವಿಮೆಗೆ ಅವರನ್ನು ಕಡ್ಡಾಯವಾಗಿ ಒಳಪಡಿಸಲಾಗುತ್ತಿತ್ತು. ಆದರೆ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆದಿರಲಿ ಅಥವಾ ಪಡೆಯದೇ ಇರಲಿ ಆಸಕ್ತ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಯೋಜನೆಗೆ ಸೇರಬಹುದು. ಈ ಯೋಜನೆಯಡಿ ನೋಂದಣಿ ಸಾಮಾನ್ಯವಾಗಿ ಸ್ವಯಂ ಪ್ರೇರಿತವಾಗಿದೆ. ಒಟ್ಟು ಫಲಾನುಭವಿಗಳಲ್ಲಿ 55% ರೈತರು ಸಾಲ ಪಡೆಯದೆ ಅಂದರೆ ಸ್ವ ಇಚ್ಛೆಯಿಂದ ನೋಂದಣಿ ಮಾಡಿದ ರೈತರಾಗಿದ್ದಾರೆ. 2014-15ರಲ್ಲಿ 3,71,00,000 ರೈತರ ಅರ್ಜಿಗಳು ನೋಂದಣಿಯಾಗಿದ್ದರೆ 2024-25ರಲ್ಲಿ 15,10,00,000ಕ್ಕೆ ಏರಿಕೆ ಕಂಡಿದೆ. ಸಾಲ ಪಡೆಯದ ರೈತರ ಅರ್ಜಿಗಳ ಸಂಖ್ಯೆಯು 20 ಲಕ್ಷದಿಂದ 5,22,00,000ಕ್ಕೆ ಹೆಚ್ಚಾಗಿದೆ. ಕೋಟ್ಯಾಂತರ ರೈತರಿಗೆ ಅನುಕೂಲ ಕಲ್ಪಿಸಿರುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೆಲ ಬದಲಾವಣೆ ಮಾಡಿ ಮತ್ತಷ್ಟು ಅವಕಾಶಗಳನ್ನು ಈ ವರ್ಷ ನೀಡಿದೆ. 2026 ಮುಂಗಾರು ಹಂಗಾಮಿನಿಂದ ಜಾರಿಗೆ ಬರುವಂತೆ ಕಾಡು ಪ್ರಾಣಿಗಳ ದಾಳಿ ವಿಮೆ ಎಂದರೆ ಆನೆ, ಕಾಡು ಹಂದಿ, ಜಿಂಕೆ ಮತ್ತು ಮಂಗಗಳ ದಾಳಿಯಿಂದಾದ ಹಾನಿ ಮತ್ತು ಭತ್ತದ ಗದ್ದೆ ಜಲಾವೃತಗೊಂಡು ನಷ್ಟವಾದರೆ ವಿಮಾ ವ್ಯಾಪ್ತಿಯಲ್ಲಿ ಸೇರಿಸಲಾಗಿದೆ. ಈ ಬದಲಾವಣೆಯು ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿರುವ ಮತ್ತು ಪ್ರವಾಹ ಪೀಡಿತ ರಾಜ್ಯಗಳಾದ ಕರ್ನಾಟಕ, ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಕೇರಳ, ತಮಿಳುನಾಡು, ಉತ್ತರಾಖಂಡ್, ಹಿಮಾಲಯ, ಅಸ್ಸಾಂ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರದಂತಹ ರಾಜ್ಯಗಳ ರೈತರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ರೈತರು ಬೆಳೆ ಹಾನಿಯಾದ 72 ಗಂಟೆಯೊಳಗೆ ಅಂದರೆ 3 ದಿನದೊಳಗೆ ಮಾಹಿತಿ ನೀಡಬೇಕು. ಅಗತ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ಜಮೀನು ದಾಖಲೆಗಳು ಮತ್ತು ಬೆಳೆಯ ವಿವರಗಳೊಂದಿಗೆ ರೈತರು ಕ್ರಾಪ್ ಇನ್ಸೂರೆನ್ಸ್ ಆಪ್ ಮೂಲಕ ಜಿಯೋ ಟ್ಯಾಗ್ ಮಾಡಿದ ಫೋಟೋಗಳೊಂದಿಗೆ ವರದಿ ಸಲ್ಲಿಸಬೇಕು. ಈಗ ತಂತ್ರಜ್ಞಾನವನ್ನು ಬಳಸುವುದರಿಂದ ಬೆಳೆ ಹಾನಿ ಮೌಲ್ಯಮಾಪನ ಪರಿಶೀಲನೆ ತ್ವರಿತಗೊಂಡು ಪರಿಹಾರವೂ ಬೇಗ ಸಿಗುತ್ತಿದೆ. ಸಿಸಿಇ ಅಗ್ರಿ ಆಪ್ ಮೂಲಕ ರಾಷ್ಟ್ರೀಯ ಬೆಳೆ ವಿಮಾ ಪೋರ್ಟಲ್ಗೆ ನೇರವಾಗಿ ಮಾಹಿತಿ ಅಪ್ಲೋಡ್ ಮಾಡುವುದರಿಂದ ಪಾರದರ್ಶಕ ಇಳುವರಿ ಮೌಲ್ಯಮಾಪನ ನಡೆಸಲು ಸಾಧ್ಯವಾಗುತ್ತದೆ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನಮರಡಿ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.